ಇವತ್ತು ಒಬ್ಬ ಸಾಮಾನ್ಯ ಹುಡುಗ ಬಾಡಿಗೆ ಮನೆಯಲ್ಲಿರೋನು ನನ್ನಂಥವ್ರು ಕರ್ಕೊಂಬಂದು ಇವತ್ತು ಪ್ರದೀಪ್ ಈಶ್ವರ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಮಾಡಿದ್ರು. ಒಂದು ವೇಳೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರೆ ನನ್ನಂಥ ಸುಮಾರು ಜನ ಯುವಕರು ಮುಂದೆ ಬರ್ತಾರೆ, ಬಡವರು ಮುಂದೆ ಬರ್ತಾರೆ. ನಮಸ್ಕಾರ, ನಾನು ಹಮೀಮ್, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಪಟ್ಟಿನ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಸಚಿವರ ಪಟ್ಟಿಯನ್ನು ಬಿಡುಗಡೆ ಮಾಡೋರೆ. ಈ ಸಚಿವರ ಪಟ್ಟಿಯನ್ನು ನೋಡಿದಂಥ ಸಂದರ್ಭದಲ್ಲಿ ತುಂಬ ಬೇಜಾರಾಯಿತು. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಅನೇಕ ಯುವಕರ ಒಂದು ಆಸೆ ಆಗಿತ್ತು, ಪ್ರದೀಪ್ ಈಶ್ವರ್ ಅವರು ಸಚಿವರಾಗಬೇಕು ಅಂತ. ತುಂಬ ಜನ ಆಸೆ ಇಟ್ಕೊಂಡಿದ್ರು, ಇವತ್ತು ನಾವು ಕೂಡ ಆಸೆ ಇಟ್ಕೊಂಡಿದ್ರಿ ಸಚಿವರಾಗ್ತಾರೆ ಅಂತ. ಇವತ್ತು ನಿರಾಸೆ ಆಗೈತೆ. ಇವತ್ತು ಹೈಕಮಾಂಡ್ ಅವ್ರ ತೀರ್ಮಾನ ಇವತ್ತು ತುಂಬ ನೋವನ್ನು ಉಂಟು ಮಾಡೈತೆ. ಯಾಕಪ್ಪ ಅಂದರೆ ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಯುವಕರಿಗೆ ಮೊದಲನೇ ಆದ್ಯತೆ ಕೊಡಬೇಕು ರಾಜಕಾರಣದಲ್ಲಿ ಅಂತ. ಇವತ್ತು ಬಿಡುಗಡೆ ಆಗಿರುವಂಥ ಪಟ್ಟಿಯಲ್ಲಿ ಯುವಕರಿಗೆ ಅವಕಾಶ ಯಾವುದೇ ರೀತಿ ಸಿಕ್ಕಿಲ್ಲ. ಇವತ್ತು ನೋಡ್ಬೋದು ಪ್ರದೀಪ್ ಈಶ್ವರ್ ಅವ್ರಿಗೆ ಯಾಕೆ ಕೊಡಬೇಕು ಸಚಿವ ಸ್ಥಾನ ಅಂದರೆ, ಇವತ್ತು ರಾಜ್ಯದಲ್ಲೇ ಮಾದರಿ ಶಾಸಕರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಶಾಸಕ ರಿಪೋರ್ಟ್ ಕಾರ್ಡ್ನ ಬಿಡುಗಡೆ ಮಾಡಿರುವಂಥ ಶಾಸಕ ಯಾರಾದರೂ ಇದ್ದರೆ ಅದು ನಮ್ಮ ಪ್ರದೀಪ್ ಈಶ್ವರ್ ಅವರು. ಇವತ್ತು ನೋಡಿ, ನನ್ನ ಟೌನ್ ಪ್ಲಾನಿಂಗ್ ಮೆಂಬರ್ ಇವತ್ತು ಆಫೀಸಲ್ಲಿ ಕಸ ಗುಡಿಸ್ಕೊಂಡಿದ್ದೆ, ನನ್ನಂತನ ಕರ್ಕೊಬಂದು ಇವತ್ತು ಟೌನ್ ಪ್ಲಾನಿಂಗ್ ಮೆಂಬರ್ ಮಾಡಿ ಇವತ್ತು ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟವ್ರೆ. ಸುಮಾರು ಕೆಲಸಗಳು ಮಾಡ್ತಾ ಇದ್ದೀನಿ, ಇವತ್ತು ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದರೆ ಸರ್ಕಾರ ಬಂದೈತೆ, ನಮ್ಮ ಶಾಸಕರು ಅವಕಾಶ ಕೊಟ್ಟವ್ರೆ. ಈ ಚಿಕ್ಕಬಳ್ಳಾಪುರದ ಜನ ನಮ್ಮ ಶಾಸಕರು ವೋಟ್ ಹಾಕೋರೆ. ಈ ಜನರ ಋಣ ತೀರಿಸ್ಕೋಬೇಕು ಅಂತ ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಟೌನ್ ಪ್ಲಾನಿಂಗಲ್ಲಿ. ವಾಟರ್ ಫಿಲ್ಟರ್ದು ಈ ನಡುವೆ ಎಲ್ಲ ಸ್ವಲ್ಪ ಓಡಾಡಿ ವಾಟರ್ ಫಿಲ್ಟರ್ಗಳಿಗೆ, ಐಮ್ಯಾಕ್ಸ್ ಸೈಟ್ಗಳಿಗೆ, ಮತ್ತು ಪಾರ್ಕ್ ಡೆವಲಪ್ಮೆಂಟ್ಗಳಿಗೆ, ಮತ್ತು ಕಲ್ಯಾಣಿ ಡೆವಲಪ್ಮೆಂಟ್ಗಳಿಗೆ ಅದಕ್ಕೆಲ್ಲ ಓಡಾಡಿ ಇವತ್ತು ಅನುದಾನ ಬಿಡುಗಡೆ ಮಾಡಿಸಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರದೀಪ್ ಈಶ್ವರ್ ಅವ್ರು ಏನಾದರೂ ಒಂದು ವೇಳೆ ಇವತ್ತು ಸಚಿವ ಸ್ಥಾನ ಪ್ರದೀಪ್ ಈಶ್ವರ್ ನಮ್ಮ ಶಾಸಕರು ಕೊಟ್ಟಿದ್ದಿದ್ರೆ ಇನ್ನಷ್ಟು ಜನ ನನ್ನಂಥ ಯುವಕರು, ಸಾಮಾನ್ಯ ಕುಟುಂಬದಿಂದ ಬಂದವರು, ಬಡವರಿಗೆ ಇನ್ನೂ ಅತಿ ಹೆಚ್ಚು ಅವಕಾಶ ಸಿಗ್ತಾಯಿತ್ತು. ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಯಾಕಂದರೆ ನೋಡಿ, ಇವತ್ತು ದಾವಣಗೆರೆಯಲ್ಲಿ ಚುನಾವಣೆ ಆಯಿತು, ಉಪಚುನಾವಣೆಯಲ್ಲಿ. ಅಲ್ಲೂ ಕೂಡ ನಮ್ಮ ಶಾಸಕರು ಹೋಗಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ವಹಿಸ್ಕೊಂಡು ಇವತ್ತು ಕೆಲಸ ಮಾಡಿದ್ರು. ಅಲ್ಲಿ ದಾವಣಗೆರೆಯಲ್ಲಿ ಹೋಗಿದ್ದೆ, ನಾನು ಶಾಸಕರ ಜೊತೆಯಲ್ಲಿದ್ದೆ. ಸುಮಾರು ಮುಸ್ಲಿಮ್ಸ್ ವಾರ್ಡ್ಗಳಲ್ಲಿ ಕರ್ಕೊಂಡೋದ್ರು. ಮುಸ್ಲಿಮ್ಸ್ ಅವರೆಲ್ಲ ಭುಜದ ಮೇಲೆ ಕೂಡಿಸ್ಕೊಂಡು ನಮ್ಮ ಶಾಸಕರನ್ನ ಎತ್ಕೊಂಡೋದ್ರು. ಸರ್, ಇವತ್ತು ನೀವು ಬಂದಿದ್ದು ಚುನಾವಣೆಗೆ ತುಂಬ ಅನುಕೂಲ ಆಯಿತು, ಇವತ್ತು ನಾವೆಲ್ಲ ಒಂದಾಗಿ ಕೆಲಸ ಮಾಡ್ತಾಯಿದ್ದೀರಿ ಅಂತೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡೋದು. ಅದು ಬಿಟ್ಟು ಕೇರಳಂ ಮಂಜೇಶ್ವರದಲ್ಲಿ ಅಲ್ಲಿ ಅಭ್ಯರ್ಥಿನ ಗೆಲ್ಸೋದಕ್ಕೆ ಹೋದ್ರು. ಆ ಅಭ್ಯರ್ಥಿ ಕಳೆದ ಬಾಡಿ 900 ಓಟಲ್ಲಿ ಗೆದ್ದಿದ್ರು. ಅಲ್ಲಿ ಹೋಗಿ ನಮ್ಮ ಶಾಸಕರು ಕೆಲಸ ಮಾಡಿದ್ದಕ್ಕೆ 29,000 ಲೀಡಲ್ಲಿ ಗೆದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶದಲ್ಲೇ ಇವತ್ತು ಪ್ರದೀಪ್ ಈಶ್ವರ್ ಅವರ ಕ್ರೇಜು ಹೆಚ್ಚಾಗ್ತಾ ಇದೆ. ಇವತ್ತು ಬೆಳೀತವ್ರೆ. ಯುವಕರಾಗಿದ್ರು ಕೂಡ ಇಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದರೆ ಇನ್ನೂ ಅತಿ ಹೆಚ್ಚು ಯುವಕರು ರಾಜಕಾರಣದಲ್ಲಿ ಮುಂದೆ ಬರ್ತಾಯಿದ್ರು. ಅವ್ರಿಗೂ ಕೂಡ ಅವಕಾಶ ಸಿಗ್ತಾಯಿದ್ರು. ಸಾಮಾನ್ಯ ಕುಟುಂಬದವ್ರಿಗೂ ಅವಕಾಶ ಸಿಗ್ತಾಯಿತ್ತು. ಯಾರು ಬಂದು ಪಕ್ಷದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತವ್ರೆ, ಸಾಮಾನ್ಯ ಕುಟುಂಬದಿಂದ ಬಂದು ಅಂಥವ್ರಿಗೆಲ್ಲ ಅವಕಾಶ ಸಿಗ್ತಾಯಿತ್ತು. ಆದರೆ ಇವತ್ತು ಭಾರಿ ನಿರಾಸೆ ಮಾಡೈತೆ. ನಮ್ಮ ಶಾಸಕರಿಗೆ ಇವತ್ತು ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ಇವತ್ತು ತುಂಬ ಮನಸ್ಸಿಗೆ ನೋವು ಉಂಟಾಗುತ್ತೆ. ನೋಡಿ, ಇವತ್ತು 10 ಆಂಬುಲೆನ್ಸ್ ಬಿಟ್ಟು ಇವತ್ತು ಕೆಲಸ ಮಾಡ್ತಾರೆ. ಯಾರು ಮಾಡ್ತಾರೆ 10 ಆಂಬುಲೆನ್ಸ್ ಬಿಟ್ಟು? ಇವತ್ತು ಬಂದು ಹಳ್ಳಿಗಳಲ್ಲಿ ಕುತ್ಕೊಂಡು ಕೆಲಸ ಮಾಡ್ತವ್ರೆ, ರೋಡ್ಗಿಳಿದು ಕೆಲಸ ಮಾಡ್ತಾರೆ, ರೋಡಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ. ರಚಕಟ್ಟೆ ನೋಡ್ಬೋದು, ಅಲ್ಲಿ ನೀವು ಹೋದ್ರೆ ಕಟ್ಟೆ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ. ಬನ್ನಿ, ನಾನು ನಿಮ್ಮ ಜೊತೆ ಇದ್ದೀರಿ ಅಂತ. ಇವತ್ತು ಬಡವರ ಕಣ್ಣೀರು ಒರೆಸುವಂಥ ಕೆಲಸ ನಮ್ಮ ಶಾಸಕರು ಮಾಡ್ತಾರೆ. ಇಂಥವ್ರಿಗೇನಾದರೂ ಸಚಿವ ಸ್ಥಾನ ಕೊಟ್ಟಿದ್ದರೆ ಚಿಕ್ಕಬಳ್ಳಾಪುರ ಇನ್ನೂ ಅಭಿವೃದ್ಧಿ ಆಗ್ತಾಯಿತ್ತು, ರಾಜ್ಯದಲ್ಲೂ ಅಭಿವೃದ್ಧಿ ಆಗ್ತಾಯಿತ್ತು, ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಬಟ್ ಇದು ಹೈಕಮಾಂಡ್ ಮಾಡಿರೋಂಥ ತುಂಬ ತಪ್ಪು. ಇವತ್ತು ಯೋಚನೆ ಮಾಡಬೇಕಾಗಿದೆ. ಇವತ್ತು ಒಬ್ಬ ಸಾಮಾನ್ಯ ಹುಡುಗ ಬಾಡಿಗೆ ಮನೆಯಲ್ಲಿರೋನು ನನ್ನಂಥವ್ರು ಕರ್ಕೊಂಬಂದು ಇವತ್ತು ಪ್ರದೀಪ್ ಈಶ್ವರ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಮಾಡಿದ್ರು. ಒಂದು ವೇಳೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರೆ ನನ್ನಂಥ ಸುಮಾರು ಜನ ಯುವಕರು ಮುಂದೆ ಬರ್ತಾರೆ, ಬಡವರು ಮುಂದೆ ಬರ್ತಾರೆ, ಸಾಮಾನ್ಯ ಕುಟುಂಬದಂಥವರು ಮುಂದೆ ಬರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವ್ರಿಗೂ ಮನವಿ ಮಾಡ್ಕೊಳ್ತೀರಿ, ನಮ್ಮ ಶಾಸಕರಂಥವರು ನಿಮ್ಮ ಸಚಿವ ಸಂಪುಟದಲ್ಲಿ ಇರಬೇಕಾಗಿತ್ತು, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.